यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಬಿಜೆಪಿ ಮೇಲೆ ಬ್ಯಾಕ್ ಟು ಬ್ಯಾಕ್ ಎಫ್ಐಆರ್ಗಳು 3 ದಿನದಲ್ಲೂ ಕೂಡ ಆಗ್ತಾ ಇರೋದು. ಸಿಟಿ ರವಿ ಇರ್ಬೋದು, ಯತ್ನಾಳ್ ಇರ್ಬೋದು, ಎಲ್ಲರ ಮೇಲೂ ಆಗ್ತಾ ಇದಾವೆ. ಇದು ರಾಜಕಾರಣ ಅನ್ನುವಂಥದ್ದು. ರಾಜಕಾರಣ ಮಾಡಕ್ಕೆ ಹೋಗೋದಿಲ್ಲ. ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್ ಪ್ರಚೋದನಾಕಾರಿಯಾದಂಥ ಭಾಷಣ ಮಾಡಿದ್ರೆ ಏನು ಮಾಡಬೇಕಾಗುತ್ತೆ? ನೆಮ್ಮದಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ? ಕಾಪಾಡಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇದು ರಾಜಕಾರಣ ಅಲ್ಲ. ಅಲ್ಲ, ನಿಮ್ಮ ಮೇಲೆ ಒಂದು ಪೋಸ್ಟ್ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಇನ್ನೊಬ್ರು ಅರೆಸ್ಟ್ ಕೂಡ ಆಗಿದ್ದಾರೆ. ವಿಕ್ರಮ್ ಇವರು ನಿಮ್ಮ ಮೇಲೆ ಒಂದು ಪೋಸ್ಟ್ ಹಾಕಿದ್ರು ಅವರು, ಆದರೆ ನಿಮ್ಮ ಭಾವಚಿತ್ರವನ್ನು ತಿರ್ಚು ಅಂತ ಅವ್ರನ್ನೂ ಕೂಡ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇದು ಹಿಂದೂ ಪರ ಸಂಘಟನೆಗಳ ಮೇಲೆ ಮಾಡ್ತಾರೋ ಇದು ಅನ್ನೋಂಥದ್ದು. ಹಿಂದೂ ಪರ ನಾನು ಹಿಂದೂ ಅಲ್ವಾ? ನಾನು ಯಾರು? ನಾನು ಹಿಂದೂನೇ. ನನ್ನ ಹೆಸರಿನಲ್ಲಿ 2 ದೇವರುಗಳಿದ್ದಾವೆ. ಈಶ್ವರ, ವಿಷ್ಣು 2 ದೇವರುಗಳಿದ್ದಾವೆ. ಗೊತ್ತಾ ನಿಮಗೆ? ಸಿದ್ಧ ಅಂದರೆ ಈಶ್ವರ, ರಾಮ ಅಂದರೆ ವಿಷ್ಣು. 2 ಹೆಸರುಗಳಿದ್ದಾವೆ, 2 ದೇವರುಗಳಿದ್ದಾವೆ. ಸರ್, ಈಗ ಮಹಾರಾಷ್ಟ್ರ ಸಿಎಂ ಆಲ್ಮಟ್ಟಿ ಡ್ಯಾಮ್ ಹೈಟ್ ಮಾಡಲಿಕ್ಕೆ ಅಪೋಸ್ ಮಾಡಿದ್ದಾರೆ. ಒಂದು ಕಡೆ ಮಹಾರಾಷ್ಟ್ರ ಸಿಎಂ ಆಲ್ಮಟ್ಟಿ ಡ್ಯಾಮ್ ಹೈಟ್ ಮಾಡಲಿಕ್ಕೆ ಅಪೋಸ್ ಮಾಡಿದ್ದಾರೆ, ಇನ್ನೊಂದು ಕಡೆ ಮಹದಾಯಿಗೆ ಗೋವಾ, ಇನ್ನೊಂದು ಕಡೆ ಮೇಕೆದಾಟಿಗೆ ತಮಿಳುನಾಡು ಅಪೋಸ್ ಮಾಡುತ್ತೆ. ಟ್ರಿಬ್ಯುನಲ್ಲೇ ಕೊಟ್ಟಿರ್ತಕ್ಕಂಥದ್ದು 519 ಮೀಟ್ರಿಂದ 524 ಮೀಟ್ರ್ವರೆಗೆ ಏರಿಸಿ ಅಂತ ಟ್ರಿಬ್ಯುನಲ್ ಅವರು ಹೇಳಿದರು. 2010ರಲ್ಲಿ ಹೇಳಿದರು. 15 ವರ್ಷ ಆಯಿತು. ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲ ಸರ್, ಒಂದು ಕಡೆ ಗೋವಾ ಮಹದಾಯಿನ ಅಪೋಸ್ ಮಾಡುತ್ತೆ, ಇನ್ನೊಂದು ಕಡೆ ತಮಿಳುನಾಡು ಮೇಕೆದಾಟನ್ನು ಅಪೋಸ್ ಮಾಡುತ್ತೆ. ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಅವ್ರಿಗೆ. BJP ಚೀಫ್ ಮಿನಿಸ್ಟರ್ಗಳು ಅವರು, ಪ್ರೈಮ್ ಮಿನಿಸ್ಟರ್ ಹೇಳಬೇಕು. ಮೇಕೆದಾಟಿಗೆ ಸ್ಟಾಲಿನ್ ಅಪೋಸ್ ಮಾಡ್ತಾರೆ, ಮೇಕೆದಾಟಿಗೆ ತಮಿಳುನಾಡು ಸ್ಟಾಲಿನ್ ಅಪೋಸ್ ಮಾಡ್ತಾರೆ. ಯಾರೇ ಆಗಲಿ ಬರಪ್ಪ, BJP ಪ್ರೈಮ್ ಮಿನಿಸ್ಟರ್ ಯಾರು? ದೇಶದ ಪ್ರೈಮ್ ಮಿನಿಸ್ಟರ್ ಯಾರು? ಮೋದಿ ಇಲ್ಲ. ಹೇಳಬೇಕು ಅವರು. ಸರ್, ಈಗ ಪ್ರಚೋದನಕಾರಿ ಹೇಳಿಕೆ ಕೊಡೋದ್ರಿಂದ ಪ್ರತಾಪ್ ಸಿಂಹ ಅವ್ರನ್ನ ಗಡೀಪಾರು ಮಾಡಿ ದಸರಾ ಮುಗಿಯೋದ್ರಿಗೆ ಅಂತ ಕೆಲವು ಸಂಘಟನೆಗಳು ಒತ್ತಾಯ ಮಾಡಿದೆ. ಪೊಲೀಸ್ನವ್ರು ಕ್ರಮ ತಗೋತಾರೆ. ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕ್ರಮ ತಗೋತಾರೆ. ಹೊಸ ಜಾತಿಗಳು ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಬಿಜೆಪಿ ಜಾತಿ ಸಮೀಕ್ಷೆಯಲ್ಲಿ ಹೊಸ ಜಾತಿಗಳು ಸೃಷ್ಟಿ ಮಾಡ್ತಾ ಇದ್ದೀರಿ ನೀವು ಅಂತ. ಹೊಸ ಜಾತಿಗಳ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು. BJP ಅವ್ರು ಮಾಡ್ತಾರೆ, ಕೇಂದ್ರ ಸರ್ಕಾರ ಮಾಡ್ತಾರಲ್ಲ ಜಾತಿ ಗಣತಿ. ಅದೇನು ಮಾಡ್ತಾರೆ? ಅಲ್ಲಲ್ಲ, ಹೇಳಪ್ಪ, ಯಾರು ಕನ್ವರ್ಟ್ ಆಗಿದಾರೆ ಆ ಜಾತಿ ರೀ. ಈಗ ನಾನು ಹಿಂದೂ ಇಂದ ಮುಸಲ್ಮಾನ್ಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಹಂಗೆ ಉದಾಹರಣೆಗೆ ಹೇಳ್ತಾ ಇರೋದು. ಗೊತ್ತಾಯ್ತಾ? ಹಾಗಾದ್ರೆ ನಾನು ಇನ್ನು ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ, ಕ್ರಿಶ್ಚಿಯನ್ ಅಲ್ವಾ? ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ, ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ನಾವು ಹುಟ್ಟಾಕಿದ್ವಾ? ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲೂ ಇದೆ ಅಂತ ಹೇಳಿದಾರೆ, ಸಮಾನತೆ ಅಲ್ಲೂ ಇದೆ. ನಾನು ಎಲ್ಲೇ ಇರ್ಲಪ್ಪ, ಎಲ್ಲ ಕಡೆ ಇದೆ ಅಂತ. ಮುಸಲ್ಮಾನ್ ಧರ್ಮದಲ್ಲರೂ ಇರಲಿ, ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ. ಇಲ್ಲಿದ್ರೆ ಈಗ ನಾವು ಯಾರು ಕೂಡ ಅಥವಾ BJP ಅವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ.
ಅಲ್ವಾ, ಕನ್ವರ್ಷನ್ ಆಗಿದ್ದಾರೆ. ಇಟ್ ಈಸ್ ದೇರ್ ರೈಟ್ ಅಲ್ವಾ, ಕನ್ವರ್ಷನ್ ಆಗೋದು ಅವರು ರೈಟ್. ಮಣಿಪುರ್ಗೆ ಭೇಟಿ ಕೊಡೋದು ಏನು ಸಂದೇಶ ನೀಡ್ಬೋದು ಅಂತ ಮೋದಿ ಅವರು ಭೇಟಿ ಕೊಡೋಂಥದ್ದು ಏನು ಸಂದೇಶ ನೀಡ್ಬೋದು ಈಗ 3 ವರ್ಷದ ನಂತರ ಹೋಗೋದು? ಸಿಹಿ ಅವರು ವಿರೋಧ ಪಕ್ಷದವರು ಒತ್ತಡ ಆಯ್ತಲ್ಲ, ಯಾಕೆ ಭೇಟಿ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೋಸ್ಕರ ಭೇಟಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।